ಅವರು ಯೋಗ್ಯರಿದ್ದಾರೆ ಅಂತಲ್ಲ. ಜನರ ಅಭಿಪ್ರಾಯ, ಜನರ ಮಧ್ಯದಲ್ಲಿದ್ದಂಥವರು, ಕಮ್ಯುನಿಸ್ಟರನ್ನು ಎದುರಿಸಿ ಹೋರಾಟ ಮಾಡಿದವರು, ಜನರಿಗೆ ಮುಟ್ಟಿದವರು. ಅವ್ರ ಜೊತೆ ಕೆ ಸಿ ವೇಣುಗೋಪಾಲ್ ಮಾಡಿದ್ದಾರೆ ಕೆಲಸ, ರಮೇಶ್ ಚೆನ್ನಿತ್ತಾಲ್ ಅವರು ಮಾಡಿದ್ದಾರೆ. ಆದರೆ ಅತಿ ಹೆಚ್ಚು ಜನಸಂಪರ್ಕ ಮಾಡಿ ಜನರಿಗೆ ಸಿಂಬಿದವರು ಈ ವಿ ಡಿ ಸತೀಶಣ್ಣವರು. ಇವರು ಏನಾದರೂ ಹೊಸ ಗಾಂಧೀಜಿ ನೀತಿಯನ್ನು, ಕೃಷಿಗೆ ಆದ್ಯತೆಯನ್ನು, ಪ್ರತಿ ಹಳ್ಳಿಗೂ ಗೋಡಾವಣೆಗಳನ್ನು, ಪ್ರತಿ ಹಳ್ಳಿಗೂ ನೀರಾವರಿಯನ್ನು, ಪ್ರತಿ ಹಳ್ಳಿಗೂ ಶಿಕ್ಷಣ ತಂದಿದ್ದಾರೆ. ಈಗಾಗಲೇ ಇನ್ನೂ ತರಬೇಕಾಗಿದೆ. ಮಾಡಿದರೆ ಇನ್ನೂ ಕೇರಳ ಎತ್ತರಕ್ಕೆ ಇರ್ಬೋದು. ಇವತ್ತು ಸಾಕಷ್ಟು ವೈಜ್ಞಾನಿಕವಾಗಿ, ವೈಚಾರಿಕವಾಗಿ ಮುಂದುವರೆದು, ಅದೇ ಕಾಲಕ್ಕೆ ಧಾರ್ಮಿಕವಾಗಿಯೂ ಸಹಿತ ಧರ್ಮ ನಂಬುವಂಥ ಜನರು ಇದ್ದಾರೆ. ಧರ್ಮ ಅಂದ್ರೆ ಇವತ್ತು ನಾವು ನಂಬುವಂಥ ಸಂಪ್ರದಾಯವಾದದ್ದಲ್ಲ, ನಿಜವಾಗಿಯೂ ಅವರಲ್ಲಿ ಆ ದೇವರಲ್ಲಿ ಭಕ್ತಿಯಿಂದ ಜನರಲ್ಲಿದ್ದಾರೆ. ದೇವರನ್ನು ಪೂಜೆ ಮಾಡಬೇಕು, ಭಕ್ತಿಸಬೇಕು ಅಂತಿದ್ರ ಅರ್ಥ ಅವ್ರು ಮೂಢನಂಬಿಕೆ ಇದ್ದವರು ಅಂತಲ್ಲ, ಅವರು ಸಹಿತ ವಿಜ್ಞಾನಿಗಳಾಗಿದ್ದಾರೆ, ಎಲ್ಲ ಇದ್ದಾರೆ. ಅಂಥ ಕೇರಳದಲ್ಲ ನಮ್ಮ ವಿ ಡಿ ಸತೀಶಣ್ಣವರು ಹೊಸ ಅರ್ಥನೀತಿಯನ್ನು, ಗಾಂಧೀಜಿಯವರ ಅರ್ಥನೀತಿಯನ್ನು ತರಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಪ್ರತಿ ರೈತಗೆ ಅವನ ಉದ್ಯೋಗ ಅಲ್ಲೇ ಸೃಷ್ಟಿಯೋಗ ಮಾಡ್ತಾರೆ. ಇದೆಲ್ಲನೂ ಅವ್ರಿಗೆ ಬಿಟ್ಟಂಥದ್ದು. ಒಟ್ಟಿನಲ್ಲ ಲೇಟ್ ಆಗಲಿ ಏನೂ ಆಗಲಿ, ತಡ ಆದರೂ ಸಹಿತ ಒಳ್ಳೆಯ ನಿರ್ಧಾರ ತೆಗೆದುಕೊಂಡಿದ್ದಾರೆ. ವಿ ಡಿ ಸತೀಶಣ್ಣವ್ರನ್ನ ಆಯ್ಕೆ ಮಾಡ್ಕೊಂಡಿದ್ದಾರೆ. ವಿ ಡಿ ಸತೀಶಣ್ಣವರು ಕೇರಳಿಗರ ಸಮಸ್ಯೆಗಳು ಗೊತ್ತದ, ಅವ್ರಿಗೆ ಏನು ಮಾಡಬೇಕು ಅನ್ನೋದು ಗೊತ್ತದ. ಜೊತೆಗೆ ಇಂಥ ವಿಷಯಗಳಲ್ಲಿ ರೈತರ ಮತ್ತು ಈ ಒಂದು ಹತ್ತಿ ಬೆಳೆಯ ನೆಲೆಗಟ್ಟಿನಲ್ಲೇ, ಎಣ್ಣೆ ಬೆಳೆ, ಕಾಳುಗಳ ಬೆಳೆ ನೆಲೆಗಟ್ಟಿನಲ್ಲೇ ಯೋಚಿಸುವಂಥ ಕಾಲ ಇವತ್ತು ಬಂದದ. ಮರಳಿ ಗಾಂಧೀಜಿಯವರ ನೆಲೆಗಟ್ಟಿನಲ್ಲಿ ಹಳ್ಳಿ ಉತ್ಪಾದನಾ ಕೇಂದ್ರ ಆಗಲಿ, ಹಳ್ಳಿ ಮಾರ್ಕೆಟ್ ಆಗಲಿ ಆಗ್ಬೋದಾ? ವಿ ಡಿ ಸತೀಶಣ್ಣವರು ಆ ದಿಶೆಯಲ್ಲಿ ಹೋಗ್ಬೋದಾ? ಅದಕ್ಕೆ ರಾಹುಲ್ ಗಾಂಧಿ ಅವರು ಸಪೋರ್ಟ್ ಮಾಡ್ಬೋದಾ? ನೋಡೋರು ಏನಾಗ್ತದೆ. ಕೇರಳಕ್ಕೆ ಕೊನೆಗೂ ಒಬ್ಬ ಮುಖ್ಯಮಂತ್ರಿ ಸಿಕ್ಕಿದ್ದಾರೆ, ಕಾಂಗ್ರೆಸ್ನಿಂದ ವಿ ಡಿ ಸತೀಶನ್. ವಂದನೆಗಳು. ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ H16 ನ್ಯೂಸ್ ಅರ್ಥಾತ್ ಚಿತ್ರನದು ಸತ್ಯದ ಕೈಗೆ ನಡಿ. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.